ನೋಡಿ ಎಷ್ಟು ಪ್ರೀತಿಯಿಂದ ಇಲ್ಲಿನ ಜನರು ಇಲ್ಲಿ ಕೂತ್ಕೊಳ್ಳ ಅಂದ್ರೆ ಕೂತ್ಕೋತಮ್ಮ ಅಂತಿದ್ದಾರೆ. ಆ ಪ್ರೀತಿ ಮನಸ್ಸು ಯಾರಿಗೆ ಮತ ಹಾಕ್ತಿದ್ದಾರೆ ಅನ್ನೋದು ಕೇಳೋಣ ಬನ್ನಿ. ಕಾಂಗ್ರೆಸ್ ಗೆಲ್ತಾರ ಬಿಜೆಪಿ ಗೆಲ್ತಾರ ಇಲ್ಲಿ? ಅದೆಲ್ಲ ನಮ್ಗೆ ಗೊತ್ತಿಲ್ಲ ಸ್ವಾಮಿ. ನೀವು ಯಾರಿಗೆ ಓಟ್ ಹಾಕ್ತೀರಾ? ನಾವು ಯಾರು ನನ್ನ ಮಕ್ಳು ಹೇಳ್ತಾರ ಅವ್ರಿಗೆ ಹಾಕ್ತೀವಿ. ಮಕ್ಳು ಯಾರಿಗೆ ಹೇಳ್ತಾರೆ ಅವ್ರಿಗೆ? ಅಂದ್ರೆ ಮಕ್ಳಿಗೆ ಒಳ್ಳೇದು ಮಾಡೋರು ಅವ್ರಿಗೆ ಗೊತ್ತು, ನಮ್ಗೆ ಏನು ಗೊತ್ತು. ನಮಗೆ ಯಾರನ್ನ ಮಾಡಿದ್ರೆ ತಾವು ನಾ ಹೇಳಕ್ಕೆ ಅವ್ರ ಹೆಸರು ಎತ್ತಿ ಮಾತಾಡೋಕ್ಕೆ ನಮ್ಗೆ ಯಾರೇ ಹೆಲ್ಪ್ ಮಾಡಲ್ಲ. ಸರ್ಕಾರದ ಕಡೆಯಿಂದ ಒಂದೇ ಒಂದು ಹೆಲ್ಪ್, ಒಂದೇ ಒಂದು ರೂಪಾಯಿ ಕೂಡ ನಿಮಗೆ ಬಂದಿಲ್ಲ, ಒಂದು ಹೆಲ್ಪ್ ಆಗಿಲ್ಲ. ಇಲ್ಲ. ಇವಾಗ ಕಾಂಗ್ರೆಸ್ ಅವರು ಇವಾಗ ಗ್ಯಾರಂಟಿಗಳು ಕೊಟ್ಟಿದಾರಲ್ವ? ಅದೇ ನಮ್ಗೆ ಗೊತ್ತಿಲ್ಲ. ಇಷ್ಟು ವರ್ಷ ಮಾಡೋರು ಇದಕ್ಕೆ ಮೇಲೆ ಮಾಡ್ತಾರ, ನಮಗೆ ಮಾಡಲ್ಲ. ನನಗೇನೋ 40 ವರ್ಷ ಆಯಿತು. 40 ವರ್ಷದಿಂದ ಮಾರ್ಕೆಟಲ್ಲಿ ಇದ್ದೀವಿ, ಏನಿಲ್ಲ, ಏನು ಮಾಡಿಲ್ಲ ಸರ್, ಏನು ಮಾಡಿಲ್ಲ. ಏನು ಬಡವ್ರಿಗೆ ಏನು ಕೊಡ್ತಾರ ಅವರು? ಇರೋರ್ಗೂ ಕೊಡ್ತಾರ, ಬಡವ್ರಿಗೆಲ್ಲ ಯಾರೋ ಕೊಡಲ್ಲಪ್ಪ. ನಿಮ್ಮ ಪ್ರಕಾರ ಇವಾಗ ಎಲೆಕ್ಷನ್ ಬೇಡದಂಗೆ ಒಬ್ಬನ ರಾಜನಾಗಿ ನಿಲ್ಲಿಸ್ಬೇಡ? ನಾನು ಓಟ ಹಾಕೋದಿಲ್ಲ, ನಿಜ ಹಾಕಲ್ಲಪ್ಪ. ನನಗಿಷ್ಟು ವರ್ಷ ಆಯ್ತು, ನಾನು ಹಾಕಲ್ಲ. ಏನಕ್ಕೆ ಹಾಕ್ಬೇಕು? ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ ನಮ್ಮ KR ಮಾರ್ಕೆಟಲ್ಲಿ ಇರುವಂಥ ಜನಗಳು ಅವ್ರ ಅಭಿಪ್ರಾಯ ಎಲ್ಲ ಕೇಳಿಸ್ಕೊಂಡಿದ್ದೀರಾ ನೀವು. ಇವಾಗ ಬೇರೆ ಏರಿಯಾಗೆ ಹೋಗೋಣ, ಅಲ್ಲಿನಿರೋ ಜನಗಳಲ್ಲಿ ಅಲ್ಲಿನ ಅಭಿಪ್ರಾಯಗಳು ಏನೇನಿದೆ ಅಂತ ಅಂದ್ಬಿಟ್ಟು ಅಲ್ಲೋ ಕೇಳಿಸ್ಕೊಳ್ಳೋಣ. ಇವಾಗ ನಾವು ಚಿಕ್ಕಪೇಟೆಯಲ್ಲಿದ್ದೀವಿ. ಸೊ ಇಲ್ಲಿನ ಜನ ಏನೇನು ಹೇಳ್ತಾ ಇದೆ, ಇಲ್ಲಿನ ಜನದ ಅಭಿಪ್ರಾಯ ಏನಿದೆ ಅಂತ ಅಂದ್ಬಿಟ್ಟು ಕೇಳೋಣ ಬನ್ನಿ. ಇವಾಗ ದೊಡ್ಡ ಹಬ್ಬ ಒಂದು ಬರ್ತಿದೆ, ಇಂಡಿಯಾ ಪೂರ್ತಿ ದೊಡ್ಡ ಹಬ್ಬ. ಏನು ಹೇಳಿ? ಎಲೆಕ್ಷನ್ ನೋಡಿ, ಹಬ್ಬನ ಅದು? ಹಬ್ಬನೇ ಅದು, ಹಬ್ಬ ಅಲ್ವಾ? ಆ ಹಬ್ಬದಲ್ಲಿ ಯಾರು ಗೆಲ್ತಾರೆ? ಬಿಜೆಪಿ ಬರುತ್ತೆ. ಯಾಕೆ? ಯಾಕೆಂದ್ರೆ ಇಂಡಿಯಾ ನಮ್ಮ ದೇಶ ಮುಂದಕ್ಕೆ ಬರ್ಬೇಕಂದ್ರೆ ಬಿಜೆಪಿ ಕಾದ್ರೆ ಮುಂದಕ್ಕೆ ಬರುತ್ತೆ. ಕಾಂಗ್ರೆಸ್ ಬಂದ್ರೆ? ಕಾಂಗ್ರೆಸ್ ಬಂದ್ರೆ ಎಲ್ಲ ಬೇಡ ಬಿಡಿ. ಇಲ್ಲಿ ಕಾಂಗ್ರೆಸ್ ಬರೋ ಚಾನ್ಸೇ ಇಲ್ಲ ಅಂತೀರಾ? ಚಾನ್ಸಸ್ ಇಲ್ಲ ಸರ್. ಯಾಕೆ? ಅದು ಹಂಗೆ ಸರ್. ಮತ್ತೆ ಕಾಂಗ್ರೆಸ್ ಇವಾಗ ಇಷ್ಟು ಒಳ್ಳೇದು ಮಾಡ್ತಿದಾರಲ್ಲ? ನಮ್ಗೇನು ಬೇಕಾಗಿಲ್ಲ, ದುಡ್ಕೊಂಡು ಕೂಲಿ ಕೀಲಿ ಕೆಲಸ ಮಾಡ್ಕೊಂಡು ದುಡ್ಕೊಂಡು ತಿಂತೀವಿ. ಆದ್ರೆ ನಿಮ್ಗೇನು ಬೇಡ? ದೇಶ ಬರ್ಬೇಕು, ದೇಶ ಚೆನ್ನಾಗಿದ್ರೆ ಸಾಕು. ಈ ಸಲ ಇಲ್ಲಿ MP ಎಲೆಕ್ಷನ್ ಹೆಂಗ್ ನಡೀತಿದೆ? MP ಎಲೆಕ್ಷನ್ ಮಾಮೂಲಿ ಚೆನ್ನಾಗಿ ನಡೀತಾ ಇದೆ ಸರ್. ಯಾರು ಗೆಲ್ತಾರೆ ನಿಮ್ಮ ಪ್ರಕಾರ? ಕಾಂಗ್ರೆಸ್ ಬಿಜೆಪಿನ? PC ಮೋಹನ್ ಗೆಲ್ತಾರೆ, ಕಾಂಗ್ರೆಸ್ ಬಿಜೆಪಿ. ಅವ್ರು ಆಲ್ರೆಡಿ 3 ಸಲ ಗೆದ್ದಿದಾರಲ್ವಾ? ಹೌದು, ಅವೆಲ್ಲ ಅವರ ರನ್ನಿಂಗೆಲ್ಲ ಗೆಲ್ಲೋದು, ಅವರು ಖಂಡಿತ ಅವರೇ ಗೆಲ್ಲೋದು. ಅಂದ್ರೆ ಅವ್ರ ಕಡೆಯಿಂದ ಒಳ್ಳೇದೇನಾರು ಆಗಿದೆಯಾ? ಇಲ್ಲ, ಹಂಗೆಲ್ಲ ಸರ್ಕಾರ ಚೆನ್ನಾಗಿದೆ, ಅವರು ಗೌರ್ಮೆಂಟ್ ಚೆನ್ನಾಗಿ ನಡೀತಾ ಇದೆ, ಅದರಿಂದ ಅವ್ರಿಗೆ ಗೆಲ್ತಾರೆ. ಇಲ್ಲಿ ಕಾಂಗ್ರೆಸ್ ಅಂತ ಏನು ಪ್ರಭಾವಿ ನಾಯಕರು ಯಾರು ಇಲ್ಲ, ಅದಕ್ಕೋಸ್ಕರ ಅವರು ಬಿಜೆಪಿ. ಮನ್ಸೂರ್ ಅಲಿ ಖಾನ್ ಅಂತ ಅಂದ್ಬಿಟ್ಟು ನಿಂತಿದ್ದಾರೆ ಕಾಂಗ್ರೆಸ್ ಕಡೆ. ಅಲ್ಲ, ಏನೇ ಆದ್ರೂ ಅವರು ಪ್ರಭಾವಿ ನಾಯಕರು ಯಾರು ಇಲ್ಲ ಇಲ್ಲಿ, ಸ್ಥಳೀಯರು ಯಾರು ಅವ್ರ ಮಕ್ಕ ನೋಡಿಲ್ಲ. ನೀವು ಪಕ್ಷ ನೋಡಿ ಓಟ್ ಹಾಕ್ತೀರೋ, ವ್ಯಕ್ತಿ ನೋಡಿ ಓಟ್ ಹಾಕ್ತೀರೋ? ಪಕ್ಷ ನೋಡಿ ಓಟ್ ಹಾಕ್ತೀವಿ, ವ್ಯಕ್ತಿ ನೋಡಿ ಕೂಡ ಓಟ್ ಹಾಕ್ತೀವಿ ಸರ್. ಸರಿ, ಪ್ರಧಾನಿ ಯಾರು ಆಗ್ತಾರೆ? ನಮ್ಮ ಮಾಮೂಲಿ ಗಾಂಧಿ ಮೋದಿ, ನರೇಂದ್ರ ಮೋದಿ ಅವರೇ ಆಗ್ತಾರೆ. ರಾಹುಲ್ ಗಾಂಧಿ ಅವರು? ರಾಹುಲ್ ಗಾಂಧಿ ಅವರೆಲ್ಲ ಏನು ಕ್ರೇಜ್ ಇಲ್ಲ, ಚಿಕ್ಕ ಹುಡುಗರು ಸರ್ ಅವರೆಲ್ಲ. ಚಿಕ್ಕ ಹುಡುಗರು ಬಂದ್ರೆ, ಯೂತ್ ಬಂದ್ರೆ ಚೆನ್ನಾಗಿರುತ್ತೆ. ಯೂತ್ ಬಂದರೂ ಏನು ಪರವಾಗಿಲ್ಲ ಸರ್, ಅವ್ರಿಗೆ ಮಾತಾಡೋಕೆ ಇನ್ನೂ ಇದಿಲ್ಲ, ಮೆನ್ಸೆಟ್ ಸೈಡ್ ಇಲ್ಲ, ತಲೆಯಲ್ಲಿ ಇದಿಲ್ಲ, ಬುದ್ಧಿ ಇಲ್ಲ ಸರಿಗೆ. ನೀವಿಬ್ರು ಈ ಸಲ ಇಲ್ಲಿ ನಮ್ಮ ಬೆಂಗಳೂರು ಸೆಂಟ್ರಲ್ಲಿ ಯಾರಿಗೆ ಓಟ್ ಹಾಕ್ತಿದ್ದೀರಾ? ಬಿಜೆಪಿನ ಕಾಂಗ್ರೆಸ್ಸಾ? ಇಬ್ರಿಗೂ ಇಲ್ಲ. ನೀವು ಸರ್? ನಾವು ಬಿಜೆಪಿಗೆ ಹಾಕ್ತೀವಿ. ಅಲ್ಲ, ನಿಮ್ದೋಕೆ, ನೀವು ಇಬ್ರಿಗೂ ಇಲ್ಲ ಅಂದ್ರಲ್ಲ, ಯಾಕೆ ಸರ್? ಕಾರಣ ಸುಮಾರು ಇರುತ್ತೆ, ಅದು ಹೇಳಿ. ಕಾರಣ ಅಂತ ಅಲ್ಲ, ರಸ್ತೆಗಳು ಸರಿ ಇಲ್ಲ. ಯಾವ್ದು ನೋಡಿ, ಚಿಕ್ಕಪೇಟೆ ರಸ್ತೆಗಳಲ್ಲಿ ಮಾರ್ಕೆಟಿಂದ ಇಲ್ಲಿಗೆ ಬರ್ಬೇಕಂದ್ರೆ ಫುಟ್ಪಾತಿಂದ ಅರ್ಧ ರಸ್ತೆನೇ ಕವರ್ ಆಗೋಗಿರುತ್ತೆ, ಸರಿನಾ? ಪ್ಲಸ್ ಇನ್ನೊಂದು ಡಾಂಬ್ರೀಕರಣ ಸರಿಯಾಗಿಲ್ಲ, ರೋಡ್ ಮೇಲೆ ನೀರು ಹೋಗುತ್ತೆ, ರಸ್ತೆಗಳು ಯಾವುದು ಸರಿ ಇಲ್ಲ. ಇವಾಗ ನೋಡಿ, PC ಮೋಹನ್ ಅವರು 3 ಸಲ ಗೆದ್ದಿದ್ದಾರೆ. ಏನಕ್ಕೆ ಗೆದ್ದಿರ್ಬೋದು ನಿಮ್ಮ ಪ್ರಕಾರ? ಕೆಲಸ ಮಾಡಿರ್ಬೋದು, ಮಾಡ್ದೇನೂ ಇರ್ಬೋದು, ಗೆದ್ದೇವೆ. ಸರ್, ಇವಾಗ ನೋಡಿ, ಗ್ಯಾರಂಟಿಗಳು ಇಷ್ಟು ಕೊಟ್ಟಿದ್ದಾರೆ, ಮತ್ತೆ ಕರೆಂಟ್ ಫ್ರೀ ಕೊಟ್ಟಿದ್ದಾರೆ. ಸರ್, ಗ್ಯಾರಂಟಿ ಯಾರು ಕೊಟ್ಟಿದ್ದಾರೆ? ಎಲ್ಲ ಲೇಡೀಸ್ಗಳಿಗೆ ಕೊಟ್ಟಿದ್ದಾರೆ. ಜೆಂಟ್ಸ್ ಯಾರು ಓಟೇ ಹಾಕಿಲ್ವಾ ಕಾಂಗ್ರೆಸ್ಗೆ? ಮನೆ ಹೆಣ್ಮಕ್ಳು ಚೆನ್ನಾಗಿದ್ರೆ ಹೆಣ್ಮಕ್ಳು ಚೆನ್ನಾಗಿರ್ಬೇಕಂದ್ರೆ ಗಂಡು ಮಕ್ಳು ದುಡಿಯೋರ್ಗೂ ಇರಬೇಕಲ್ವ ಏನಾದರೂ ಒಂದು. ಏನೂ ಇಲ್ಲ ಅಂದರೆ ಅವ್ರ ಕೈಯಿಂದ ಜೋಬಿಂದ ಖರ್ಚು ಮಾಡಿಕೊಂಡು ಹೆಂಗಸರಿಗೆ ಸಹಾಯ ಮಾಡ್ಕೊಂಡು ಇದ್ಬಿಟ್ರೆ ಆಗುತ್ತಾ? ನಿಮ್ಮ ಪ್ರಕಾರ ಗಂಡಸರಿಗೆ ಏನು ಮಾಡಬೇಕು? ಏನಾದರೂ ಒಂದು ಮಾಡಬೇಕಾಗಿತ್ತು, ಏನೂ ಮಾಡಿಲ್ವೇ? ಎಣ್ಣೆ ರೇಟ್ ಕಡಿಮೆ ಮಾಡಬೇಕಾ? ಯಾವುದು? ನಾವು ಎಣ್ಣೆ ಹೊಡೆಯೋರಿದ್ರೆ ಕೇಳ್ಬೋದಾಗಿತ್ತು, ಎಣ್ಣೆ ಹೊಡೆಯೋರಲ್ವಲ್ಲ. ಸರಿ, ಏನು ಮಾಡ್ಬೇಕು ಗಂಡಸರಿಗೆ? ಸರ್, ಇವಾಗ ಎಲ್ಲ ಯಾರು ಕೇಳಲಿಲ್ಲ, ಅವ್ರಿಗೆ ಸರ್ಕಾರದಿಂದ ಎಲ್ಲ ಫ್ರೀ ಕೊಡಿ ಅಂತ ಯಾರೂ ಕೇಳಿರಲಿಲ್ಲ. ಇದು ಓಟ್ ಗಿಮಿಕ್ ಎಲ್ಲ. ಅಂದರೆ ಕಾಂಗ್ರೆಸ್ ಅವ್ರಿಗೆ ಚಾನ್ಸ್ ಕೊಡಲ್ವಾ? ಕೊಟ್ಟಿದ್ದಾರಲ್ಲ, ಕೊಟ್ಟಿದ್ದಕ್ಕೆ ಮಾಡ್ತಾವ್ರಲ್ಲ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು. ಒಳ್ಳೇದು ಮಾಡ್ತಿದ್ದಾರೆ. ಸಕ್ಕದಾಗಿ ಮಾಡ್ತಾವ್ರೆ. ಎಲ್ಲರೂ ಶಬಾಷ್ ಅಂತವ್ರೆ ಕಾಂಗ್ರೆಸ್ಗೆ. ಬರೀ ಎಲೆಕ್ಷನ್ ಮಾತ್ರ ಬರೀ ಅಷ್ಟೇ, ಎಲ್ಲ ಗಿಮಿಕ್ ಮಾಡಿರೋದು ಅಷ್ಟೇ. ಬಿಜೆಪಿ ಅವರು ಆಶ್ವಾಸನೆ ಕೊಡ್ತಾ ಇದ್ದಾರೆ, ಆಶ್ವಾಸನೆ ಕೊಟ್ಟವ್ರಿಗೆ ಓಟೇ ಹಾಕ್ಬಾರ್ದು, ಆಶ್ವಾಸನೆ ಕೊಟ್ಟವ್ರಿಗೆ ಯಾರು ಹಾಕ್ಲೇಬಾರ್ದು. ಹೌದು, ಕರೆಕ್ಟ್ ತಾನೇ. ಇವಾಗ ಇವ್ರು ಕೊಡ್ತಾರೆ, ನಾಳೆ ದಿನ JDS ಅವ್ರು ಮಾಡ್ತಾರೆ, ನಾವು ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತಾರೆ, ಅವಾಗ ಯಾರು ನಂಬೋದು ನಾವು? ಇಲ್ಲಿ ಫುಲ್ ಪವರ್ಫುಲ್ ಆಗಿ ನಡೀತಿದೆ ಎಲೆಕ್ಷನ್. ಪವರ್ಫುಲ್ ಆಗಿ ನಡೀತಾ ಇರೋದು ಸರ್. ಮೋದಿ ಬಂದ ಮೇಲೆ ಎಲ್ಲ ಪವರ್ಫುಲ್ಲೇ. ಇಲ್ಲಿ PC ಮೋಹನ್ ಅವರು 3 ಸಲ ಗೆದ್ದಿದ್ದಾರೆ.
ನಮ್ಮದು ಸೆಂಟ್ರಲ್ ನಮ್ಮ ಬೆಂಗಳೂರು ಸೆಂಟ್ರಲ್ಲಿ ಗೊತ್ತಾಯ್ತು ಸರ್. ಅಂದರೆ ಈಗ ಇರೋ ಇಲೆಕ್ಷನಲ್ಲಿ ಲೋಕಲ್ ಕ್ಯಾಂಡಿಡೇಟ್ ಯಾರು ನೋಡಲ್ಲ, ಬರೀ ಮೋದಿನ ನೋಡಿ ಎಲ್ಲ ಓಟ್ ಹಾಕೋದಣ್ಣ. ಯಾವ ಪಾರ್ಟಿ ಹೇಳಿ? ಕಾಂಗ್ರೆಸ್ ಪಾರ್ಟಿ ಅಣ್ಣ. PC ಮೋಹನ್ ಯಾವ ಪಾರ್ಟಿ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.